ದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಅರೇಂಜ್ಮೆಂಟನ್ನು ಮಾಡಿದ್ದೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳು ಜಿಲ್ಲಾಡಳಿತ ನಿನ್ನೆಯಿಂದನೇ ಇಲ್ಲೇ ಬೀಡು ಬಿಟ್ಟು ಎಲ್ಲರಿಗೆ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ವಿ, ಕನಿಷ್ಠ 18ರಿಂದ 20 ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿಯನ್ನು ಇವತ್ತು ಪ್ರಾರಂಭವನ್ನು ಮಾಡಿದೆ. ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕನಿಷ್ಠ 7,500ರಿಂದ 8,000 ಏನು ಯಾತ್ರಿಕರು ಬಂದಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಸ್ವಲ್ಪ ಜಾಸ್ತಿ ಆಗೋಂಥ ಲಕ್ಷಣಗಳು ಇದ್ದಾವೆ. ಅದು ಎಷ್ಟು ಜಾಸ್ತಿ ಆದ್ರೂ ಅದಕ್ಕೆ ಪೂರ್ವ ಸಿದ್ಧತೆ ನಮ್ಮ ಜಿಲ್ಲಾಡಳಿತ ಪೂರ್ಣ ಪ್ರಮಾಣದೊಳಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇಲ್ಲ, ನಾವು ಒಂದು ಸೆಕೆಂಡ್ ನೀವು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ನಾವು ಸರ್ಕಾರ, ನಮ್ಮ ಜಿಲ್ಲಾಧಿಕಾರಿಗಳು, ನಾನು ಯಾರ ಕಾರಣಕ್ಕೂ ಖಾಸಗಿಯವ್ರ ಜೊತೆಗೆ ಯಾವುದೇ ಒಡಂಬಡಿಕೆ ಆಗಲಿ ಮತ್ತೊಂದಾಗಲಿ ಮಾಡ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದು ಲೋಕಸಭಾ ಸದಸ್ಯರ ಹತ್ರ ಬಂದು ಅವ್ರೇನು ಮಾತಾಡ್ಕೊಂಡು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನಾನು ಲೋಕಸಭಾ ಸದಸ್ಯರ ಹತ್ರ ಮಾತಾಡ್ತೀನಿ. ಮತ್ತು ಇನ್ನೂ ಒಂದು ಪ್ರೈವೇಟ್ದವ್ರು ಬಂದು ಸೇವೆ ಮಾಡೋಕ್ಕೆ ನಾವು ಯಾರಿಗೂ ಬೇಡ ಅಂತ ಅನ್ನಕ್ಕೆ ಬರೋದಿಲ್ಲ. ಯಾಕಂದರೆ ಇದು ಸಾರ್ವಜನಿಕ, ಅವ್ರವ್ರ ಭಕ್ತಿ ಮೇಲೆ ಅವ್ರು ಬಂದು ಏನಾರ ಸೇವೆ ಮಾಡ್ತಿದ್ದಾರೆ. ನೋಡಿ, ನಾನು ಅದನ್ನೇ ಹೇಳಕತ್ತೀನಿ. ಸರ್ಕಾರ ಜಿಲ್ಲಾಡಳಿತ ಮತ್ತು ಸರ್ಕಾರ, ನಾನಿರ್ಬೋದು, ನಾನು ಜಿಲ್ಲಾಧಿಕಾರಿಗಳಿರ್ಬೋದು, ನಾವು ಯಾರೂ ಇದರೊಳಗೆ ಪ್ರೈವೇಟ್ದವ್ರಿಗೆ ನೀವು ಪಾಲ್ದಾರಾಗ್ರಿ ಅಂತ ನಾವು ಹೇಳಿಲ್ಲ. ಆದರೆ ಅವರಾಗಲಿ ಬಂದು ಮಾಡಿದರೆ ನಾವು ಬೇಡ ಅನ್ನೋಕ್ಕೆ ಬರೋಂಗಿಲ್ಲ. ಆದರೆ ಅದನ್ನು ಬ್ಯಾನರ್ ಹಾಕಿದ್ದು ನಾನು ನೋಡಿದೆ. ಇದು ಬ್ಯಾನರ್ ಹಾಕಿದ್ದು ಅವ್ರು ಇಷ್ಟಕ್ಕೆ ಬಂದಂಗೆ ನನ್ನ ಫೋಟೋ ಉಪಯೋಗ ಮಾಡ್ಕೊಂಡಿರ್ಬೋದು. ಬಟ್ ಅದಕ್ಕೆ ನಾನಂತೂ ಸಮ್ಮತಿ ನಂದು ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅದ್ರ ಬಗ್ಗೆ ನಾನಾಗಲಿ ಈಗ ಅಧಿಕೃತವಾಗಿ ಯಾರು ಮಾತಾಡಬೇಕು? ಜಿಲ್ಲಾದಾಗಿರೋಂಥ ಜಿಲ್ಲಾ ಮಂತ್ರಿ ಮಾತಾಡಬೇಕು, ಇಲ್ಲ ಜಿಲ್ಲಾಧಿಕಾರಿಗಳು ಮಾತಾಡಬೇಕು. ನಾವಿಬ್ಬರು ಅದ್ರ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ನಮಗಂತ ಯಾವ ಸಂಬಂಧಗಳು ಇಲ್ಲ. ಅವರಾಗಲಿ ಮಾಡಿದ್ರೆ ಮಾಡಲ್ರಕ್ಕ, ಅವ್ರಿಗೆ ಬೇಡ ನಾನು ಹಾಕಿದ್ದಾರೆ. ನಾವು ಅವ್ರಿಗೆ ನಮ್ಮ ಬ್ಯಾನರ್ ಆಗಲಿ ನಮ್ಮ ಫೋಟೋ ಹಾಕಲಿ ನಾವು ಸಾರ್ವಜನಿಕನೊಳಗೆ ಇರೋಂಥವ್ರು, ನಾವು ಸಾರ್ವಜನಿಕರು, ನಾವೇನು ಬೇಕಾದ್ರೂ ನಮ್ಮ ಉಪಯೋಗ ಮಾಡ್ಕೊಂಡು, ಆದರೆ ಕೆಟ್ಟದ್ದಕ್ಕೆ ಉಪಯೋಗ ಮಾಡ್ಕೊಂಡಾಗ ನಾವು ಅದನ್ನು ಸಹಿಸ್ಕೊಳಂಗಿಲ್ಲ. ನಾನು ಫ್ಯಾಕ್ಟ್ರಿ ವಿಚಾರದೊಳಗೆ ಭಾಳ ಸ್ಪಷ್ಟವಾಗಿ ಅದರ ವಿರೋಧಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಬಟ್ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಮಾಡಕ್ಕೆ ನಾವು ಬೇಡ ಅನ್ನೋಕ್ಕೆ ಬರೋಂಗಿಲ್ಲ. ಇದು ಸಾರ್ವಜನಿಕರು, ಆಂಜನೇಯನ ಭಕ್ತರು ಎಲ್ಲರೂ. ಈಗ ನೀವು ಮಾಧ್ಯಮದವ್ರ ಅಸೋಸಿಯೇಷನ್ ಅಂತ ಮಾಡ್ಕೊಂಡು ಏನಾರ ಹಾಕಿದ್ರೆ ನಾ ಬೇಡ ಅನ್ನಕ್ಕಾಗತ್ತಾ? ನಾನು ಹೇಳಕತ್ತಿದ್ದು ಅಲ್ಲಲ್ಲ, ಅವರು ಪ್ರಚಾರ ತಗೋಬಹುದು. ಅವ್ರು ಎಂಥ ಪ್ರಚಾರ ತಗೊಂಡ್ರು ಅದರದ ವಿರೋಧಿ ನಾನು. ಸರ್, ನಾಳೆ ಬೆಳಗ್ಗೆ ನಸಿಗ್ಲೆ ಸ್ಟಾರ್ಟ್ ಆಗುತ್ತಾ? ಜನರಲ್ಲಿ ಮಾಲೆ ವಿಸರ್ಜನೆ ಪ್ರಾರಂಭ ಆಗುತ್ತಾ, ಸಾಯಂಕಾಲದವರೆಗೂ ಆಗುತ್ತಾ? ನನ್ನ ಅನಿಸಿಕೆ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನರು ನಿರೀಕ್ಷೆಯನ್ನು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಕಡೆನೂ ಟೋಲನ್ನು ಹಾಕಿದ್ದೀವಿ, ಎಲ್ಲ ಕಡೆನೂ ಪಾರ್ಕಿಂಗದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಮತ್ತು ಬಂದವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಮತ್ತು ಪ್ರತಿಯೊಂದು ಭಾಗದಿಂದ ಬರೋರು CC ಕ್ಯಾಮ್ರಾದ ಅಳವಡಿಕೆಯನ್ನು ಮಾಡಿದ್ದೀವಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಲಿಕ್ಕೆ. ಯಾಕಂದರೆ ಜಾಸ್ತಿ ಜನ ಬರೋದ್ರಿಂದ ಅಹಿತಕರ ಘಟನೆ ನಡೀಲಾರದ ರೀತಿಯೊಳಗೆ ಪ್ರಿಕಾಷನರಿ ನಾವು ಪ್ರತಿ ವರ್ಷ ಅಂತ ಏನು ಮಾಡಬೇಕು, ಅದಕ್ಕಿಂತ ಈ ಸತಿ ಹೆಚ್ಚು ಅದನ್ನು ಜವಾಬ್ದಾರಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಮಾಡಿದ್ದಾರೆ. 2 ಬ್ರೇಕ್ಫಾಸ್ಟ್ ಮಾಡಿದ್ರು, ಇವತ್ತು ಸೇವನ್ನು ಮಾತ್ರ ಹೇಳಿದ್ರು. ಹೈಕಮಾಂಡ್ ಯಾವಾಗ ಹೇಳುತ್ತೋ ಅವು ಬಿಟ್ಕೊಡು, ಸೇವ್ ಮಾಡೋಣ. ಸರ್, ಈಗ ಅವರಿಬ್ಬರು ದೊಡ್ಡವರು. ಒಬ್ಬರು ರಾಜ್ಯದ ಅಧ್ಯಕ್ಷರು, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು. ಅವರಿಬ್ಬರು ಮಾತಾಡೋ ಹೊತ್ನಾಗ ನಂದೇನು ಕೆಲಸ? ಅವರಿಬ್ಬರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋದು ನನ್ನ ಕೆಲಸ. ಅವರೆಲ್ಲ ಹಿರಿಯರು, ನಮ್ದು ಹೈಕಮಾಂಡ್ ಇದೆ, ಅವರೆಲ್ಲ ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋಂಥದ್ದು. ಅವ್ರು ಮಾತಾಡಿದ್ದಕ್ಕೆ ಸ್ಟೇಟ್ಮೆಂಟು ಮತ್ತೊಂದು ಕೌಂಟ್ರ್ ಮಾಡೋಂಥ ದೊಡ್ಡವ ನಾನಲ್ಲ. ಅಜಯ್ ಸಿಂಗ್ ಶಾಸಕರೇ ಹೇಳ್ತಾರೆ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ನಾನೇ ಅವ್ರ ಜೊತೆಗೆ ಮಾತಾಡಿದ್ದೀನಿ. ಅವ್ರು ಹೇಳಿದ್ದು ನಾನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ, ಕ್ಯಾಬಿನೆಟ್ ಬಗ್ಗೆ ಮಾತಾಡಿನಿ ಅಂತ ಹೇಳಿದರು.
ಅವ್ರು ಮಾತಾಡ್ಬೋದು. ನಾನಂತೂ ಕ್ಯಾಬಿನೆಟ್ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನಾನು ಯಾವುದು ಬದಲಾವಣೆ ಆಗಲಿ ಮತ್ತೊಂದಾಗಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಆಗೋದಿಲ್ಲ. ಯಾಕಂದರೆ ಅದನ್ನು ನಿರ್ಧಾರ ಮಾಡೋದು ದೊಡ್ಡವರು, ಹೈಕಮಾಂಡು. ನಮ್ಗೆ ಹೈಕಮಾಂಡ್ ಇದೆ. ನಮ್ಮ ಭಾಗದವರು ಇದ್ದಂಥ AICC ಅಧ್ಯಕ್ಷರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಇದ್ದಾರೆ, ಸೋನಿಯಾ ಗಾಂಧಿಯವರು ಇದ್ದಾರೆ, ಮತ್ತು ರಣದೀಪ್ ಸುರ್ಜೇವಾಲಾ ಇದ್ದಾರೆ, KC ವೇಣುಗೋಪಾಲ್, ಎಲ್ಲರೂ ಇರೋ ಹೊತ್ನಾಗ ನಂದೇನು ಕೆಲಸ, ಪಕ್ಷ ಏನು ಸೂಚನೆ ಮಾಡುತ್ತೆ ಆ ಕೆಲಸವನ್ನು ಮಾಡ್ತಾರೆ. ಬಿಜೆಪಿಯವರು ಅವಿಶ್ವಾಸ ಮಂಡನೆಯನ್ನ ಮಾಡಲಿಕ್ಕೆ ಮುಂದಾಗಿದೆ. ನಾನೊಂದು ಮಾತು ಹೇಳ್ರಿ, BJPಯವರಿಗೆ ಏನು ಕೆಲಸ? BJPಯವರಿಗೆ ಏನು ಕೆಲಸ? BJPಯವರಿಗೆ ಅವ್ರಿಗೆ ಈಗ ಏನೂ ಕೆಲಸ ಇಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕೂ ಅವ್ರ ಹತ್ರ ಯಾವ ಸಬ್ಜೆಕ್ಟು ಇಲ್ಲ. ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ರೈತರ ಬಗ್ಗೆ ಮಾತಾಡೋಕ್ಕೆ ಯಾವ ಯೋಗ್ಯತೆ ಐತೆ ಅವ್ರಿಗೆ? ಮೆಕ್ಕೆಜೋಳದ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಯಾವುದಕ್ಕೆ ಅವ್ರಿಗೆ ಯೋಗ್ಯತೆ ಐತೆ? 2400 ರೂಪಾಯಿ ಬೆಂಬಲ ಬೆಲೆ. ಇವತ್ತು ಅದಕ್ಕೆ ಯಾರು ಇನ್ವಾಲ್ವ್ ಆಗಬೇಕು? ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗ್ಬೇಕಲ್ಲ. ನಾವಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ಬೇಕಲ್ಲ. ಅದನ್ನು ಮಾತಾಡೋದು ಬಿಡೋದು, ಅದನ್ನು ಮೆಕ್ಕೆಜೋಳನ ಸರ್ಕಾರ ನಿಂತ್ಕೊಂಡು ಕೈಯಾಗ ಹಿಡ್ಕೊಂಡು ನಿಂದ್ರೋದು ಒಂದು. ಇನ್ನೊಂದು ಹೇಳ್ತೀನಿ, ಅದಾದ ಮೇಲೆ ಎರಡನೇ ಬೆಳೆದು ನೀರು ಕೊಡಲಿಲ್ಲ ಅಂದರೆ ದುಡ್ಡು ಕೊಡ್ರಿ. ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಯಾವ ಕಾಲಘಟ್ಟದೊಳಗೆ ಯಾವ ನಿಮ್ಮ ಅಧಿಕಾರದೊಳಗೆ ಒಂದೇ ಬೆಳೆ ಆದತ್ನಾಗ ಯಾವಾಗ ದುಡ್ಡು ಕೊಟ್ರಿ ಹೇಳ್ರಿಪ್ಪ? ಒಂದು ಸತಿ ಹೇಳ್ರಿ. ನಾನು ಹೇಳಕತ್ತಿದ್ದು ನಾವು ಕೊಡೋದಲ್ಲ. ನಮ್ಮಲ್ಲಿ ರೈತ ಮುಖಂಡರು ಮೀಟಿಂಗ್, ICC ಮೀಟಿಂಗ್ದೊಳಗೆ ರೈತ ಮುಖಂಡರು ಹೇಳಿದರು ಏನಂತ, ನಮಗೆ ಬೆಳೆ ಮುಖ್ಯ ಅಲ್ಲ, ಡ್ಯಾಮು ಮುಖ್ಯ, ಮೊದಲು ಗೇಟನ್ನು ಕುಂದಿರ್ಸಿ ಅಂತಂದರು. ಅದನ್ನು ಒಪ್ಕೊಳ್ಳೋಣ. ಈಗ ಗೇಟು ಬೆಳೆ 80 TMC ನೀರು ಹಿಡಿದಿಡಕ್ಕೆ ಹೇಳಿದ್ರೆ ಯಾರು? ಆದೇಶ ಮಾಡಿದ್ರೆ ಯಾರು? ಕೇಂದ್ರ ಸರ್ಕಾರ ಅಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ರೈತೆ? ಇವ್ರಿಗೆ ಮಾತಾಡೋರಿಗೆ ಸರ್ಕಾರ ನಿಂತು ಮಾತಾಡೋದಕ್ಕೆ ನಾಚಿಕೆ ಐತೆ ಇವ್ರಿಗೆ? ಇವ್ರಿಗೆ ಗೌರವ ಐತೆ? ಕೇಂದ್ರ ಸರ್ಕಾರ ಯಾವ್ದು? ಅವ್ರಿಗೆ ಹೆಂಗೆ ಅಷ್ಟು ಇತ್ತು ಅಂತಂದರೆ ಹೋಗಲಿ ಕೇಂದ್ರ ಸರ್ಕಾರದಾಗ. ಇಲ್ಲಿ ಅಶೋಕ್ ಸರ್ಕಾರ ಕುಂತು ಕುಣೆ ಬದಲಿ ಅಲ್ಲಿ ಹೋಗಿ ನರೇಂದ್ರ ಮೋದಿಯವ್ರ ಹತ್ರ ಕುಣಿದ್ರೆ ಏನಾರ ಒಂದು ಸ್ವಲ್ಪ ಡ್ಯಾನ್ಸ್ಗೆ ಮಾಡಿರಿ, ಇಲ್ಲ ಕಾಲ್ಗಿಲ್ ಬ್ಯಾನಾಗಿ ಅವ್ರಂತಾರೆ ಔಷಧಿ ಕೊಟ್ಟರು ಜಂಡು ಬಾಂಬ್ ಹಚ್ಕೊಳಕ್ಕಾದ್ರೆ. ಇವರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ತುಂಗಭದ್ರಾ ಡ್ಯಾಮಿನ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಯೋಗ್ಯತೆ ಇಲ್ಲ. ಮುಖ್ಯಮಂತ್ರಿಗಳು ನಗುಮುಖದಾಗದಾರ, ಉಪಮುಖ್ಯಮಂತ್ರಿಗಳು ನಗುಮುಖದಾಗದಾರ, ಎಲ್ಲ ಮಂತ್ರಿಗಳು ನಗುಮುಖದಾಗದೀವಿ, ಎಲ್ಲ ಶಾಸಕರು ನಗುಮುಖದಾಗ. ಯಾರು ಹೇಳಕತ್ತಾರ ಅಂದ್ರೆ BJP ಹೇಳಕತ್ತಾರ, BJP JDS. ನೋಡಿ ಎಲ್ಲ ಕೇಳ್ರಿ, ನಾಡಗೌಡ್ರಿಗೆ ಏನು ಗೊತ್ತೈತ್ರಿ? ಮಾಹಿತಿನೇ ಇಲ್ಲ ನಾಡಗೌಡ್ರಿಗೆ. ತಿಳುವಳಿಕೆ ಇದ್ದಾರೆ, ಅವರೇ ಹೆಂಗೆ ಮಾತಾಡ್ತಾರೋ ನನಗೆ ನಾಚಿಕೆ ಬಂದಂಗೆ ಆಗತ್ತೆ. ನೋಡ್ರಿ, ಆಂಧ್ರದಿಂದ 20 ಕೋಟಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ನಾವು 10 ಕೋಟಿ ಕೊಡಬೇಕು. ನಾವು 10 ಕೋಟಿಗೆ ಆಲ್ರೆಡಿ ಪ್ರಪೋಸಲ್ ರೆಡಿ ಮಾಡಿ ಉಪಮುಖ್ಯಮಂತ್ರಿಗಳು ಸೈನ್ ಮಾಡಿ ಕ್ಯಾಬಿನೆಟ್ ಇದಕ್ಕೆ ಫೈನಾನ್ಸಿಗೆ ಕಳಿಸಿದ್ದೀವಿ. ಇನ್ನೂ ಒಂದು 2 ದಿವಸದಾಗ ಅದು 10 ಕೋಟಿನ ರಿಲೀಸ್ ಆಗಂತ ಕೆಲಸ ಆಗುತ್ತೆ. 65 TMC ನೀರಿದ್ದಾಗ ಬಿಟ್ಟಿದ್ದೆ ನಾನು. ಅದು ಸುಗ್ಗಿ ಬೆಳೆ ಅಲ್ಲ, ಎಂದೂ ಬಿಟ್ಟಿಲ್ಲ. ನಾನೇ ಇದ್ದದ್ನಾಗ ಬಿಟ್ಟಿದ್ದು ಸುಗ್ಗಿ ಬೆಳೆಯಾಗ ಬೇಸಿಗೆ ಬೆಳೆಗೆ ಬಿಡೋಕ್ಕಾಗಲ್ಲ. ಸುಗ್ಗಿ ಬೆಳೆಗೆ ಅಂದ್ರೆ ಮಳೆ ನಿರೀಕ್ಷೆ ಮಾಡ್ತೀವಿ, ನೀರು ಬರ್ತೈತೆ ಅಂತ ನಿರೀಕ್ಷೆ ಇರ್ತೈತೆ. ಎಲ್ಲ ನಾವು ಟೈಮ್ ಹೇಳೋದು ಡಿಸೆಂಬರ್ 2ನೇ ವಾರದೊಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು 5 ಅಥವಾ 6ನೇ ತಾರೀಕು ನಾನು ಭೇಟಿ ಕೊಡ್ತಾ ಇದ್ದೀನಿ. 2ನೇ ವಾರದೊಳಗೆ ಗೇಟ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ನೀರಿನ ಮಟ್ಟ ಕೆಳಗಿಳಿಬೇಕಲ್ಲ, ವಾಸ್ತವ ಸತ್ಯ ಗೊತ್ತಾಗಬೇಕಲ್ಲ. ಸುಮ್ಮನೆ ಅದು ಕ್ರಸ್ಟ್ ಲೆವೆಲ್ ಅದ್ರ ಕೆಳಗಿಳಿತೆ ಅಂದರೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಈಗ ಎಲ್ಲ ಕಡೆ ಗೇಟ್ ರೆಡಿ ಮಾಡಿ ಇಟ್ಕೊಂಡು ಕುಂತಾರ. ಸರ್ 14 ಆಗ್ಯಾವ, 16 ಆಗಿಲ್ಲ, 14 ಆಗ್ಯಾವು. ವಿರೋಧ ಪಕ್ಷದವ್ರಿಗೆ ಏನು ಗೊತ್ತೈತಿ ತುಂಗಭದ್ರಾ ನದಿ ಬಗ್ಗೆ ಮಾತಾಡಂತೇಳಪ್ಪ ಕರಿಯಪ್ಪ. ಅವ್ರಿಗೆ ನೋಡಿ, ತುಂಗಭದ್ರಾದ ಬಗ್ಗೆ ನಮಗೆ ಮಾಹಿತಿ ಐತೆ. ನಮ್ಮ ಈ ಭಾಗದ ರೈತರ ಬಗ್ಗೆ ಏನೈತೆ ಅನ್ನೋದು ಕಳಕಳಿ ಐತೆ. ಯಾರು ನೋ ಕಾಂಗ್ರೆಸ್ ಅವ್ರು ಯಾರ ಮ್ಯಾಗ ಕುಡ್ಸಂಗಿಲ್ಲ. ನಾವು ಕೆಲಸ ಮಾಡಿ ತೋರಿಸೋರು. BJP ವಿಚಾರ ಮತ್ತೊಬ್ಬರಿಗೆ ಇವ್ರಿಗೆ ತಾಕತ್ತೈತೆ? ಕೇಂದ್ರ ಸರ್ಕಾರ ಐತೆ ತಮ್ಮ ಅಂತೇಳು. 80 TMC ನೀರು ನಿಲ್ಸಂತ ಯಾರು ಹೇಳಿದ್ರು? CWS ಅವ್ರು ಹೇಳಿದ್ರು. ಅವಾಗ ಬಾಯಾಗ ಬೆಲ್ಲ ಇಟ್ಕೊಂಡು ಕೂತಿದ್ರು ಇವರು. ಇವ್ರು ಬಾಯಾಗ ಬೆಲ್ಲ ಇಟ್ಕೊಂಡು ಕೂತಿದ್ರು. ಅವಾಗ ಏನಾಗಿತ್ತು ಮಾತಾಡಕ್ಕ? ಸುಮ್ಮನೆ ನಾಟಕ ಕಂಪ್ನಿ ರೀ.
ಇವೆಲ್ಲ ನಾಟಕ ಕಂಪ್ನಿದ ಬಗ್ಗೆ ನಾವು ಮಾತಾಡೋಕೆ ಅವಶ್ಯಕತೆ ಇಲ್ಲ, ಜನರಿಗೆ ಗೊತ್ತಿದೆ. ಸರ್, ಈಗ ಅವಿಶ್ವಾಸದ ಬಗ್ಗೆ ಹೇಳ್ತಾ ಇದ್ದೀರಿ. ಅವಿಶ್ವಾಸ ಮಾಡಲಿ, ಅವ್ರಿಗೆ ಹಕ್ಕೈತಿ. ಅವಾಗ ಏನು ಅಲ್ಲಿ ಅಧಿವೇಶನದೊಳಗೆ ಸ್ಪೀಕರ್ ಏನು ಇದನ್ನು ಕೊಡ್ತಾರೆ ಅವಾಗ ಕೊಟ್ಟದ್ನೇ ಹೇಳ್ತೀವಿ. ಅವಾಗ ಫೇಲ್ ಅನ್ನಕ್ಕೆ ಏನ್ರಿ ಫೇಲ್? ನಾವು 140 ಮಂದಿ ಇದೀವಿ, ಫೇಲ್ ಅಲ್ಲದ ಮತ್ತೇನು? ಅವ್ರಿಗೆ ನೀವು ಅದನ್ನು ಕೇಳಬೇಕು. ನೀವೇನಂದ್ರಲ್ಲ ಪತ್ರಕರ್ತರು, ಆ ಕಾಮನ್ ಸೆನ್ಸ್ ಐತೆ ಇಲ್ಲ ಅಂತಂದ್ರಲ್ಲ, ಅದನ್ನು ನೀವು ದಯಮಾಡಿ ಅದನ್ನು ಅವ್ರಿಗೆ BJP ಕೇಳಿದ್ರೆ ಚೆನ್ನಾಗಿರ್ತದೆ.